ಹುಬ್ಬಳ್ಳಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಈಗ ಅಲೋಕ್ ಕುಮಾರ್ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಡಿಜಿಪಿ ಆಗಿರುವ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು ಇದೇ ಜೈಲಿಗೆ. ಉಪ ಕಾರಾಗೃಹಕ್ಕೆ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟ 3 ದಿನದಲ್ಲೇ ಈ ವಿಡಿಯೋಗಳು ಹೊರಬಂದಿದೆ. ಹೀಗಾಗಿ ಈಗ ಈ ಬಗ್ಗೆ ವರದಿ ಕೊಡುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಜೈಲಿನ ಒಳಗಡೆ ಗಾಂಜಾ ಮೊಬೈಲ್ ಪೂರೈಕೆಯಾಗಿದ್ದು ಹೇಗೆ, ಯಾರು ಸಹಾಯ ಮಾಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಈ ಸಂಪೂರ್ಣ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ಜೈಲಿನ ಒಳಗಡೆ ಕ್ಯಾರಂ ಬೋರ್ಡ್ ಆಡ್ತಾ ಇರುವಂಥದ್ದು, ಒಳಗಡೆ ಗುಂಡು ಸಪ್ಲೈ ಆಗಿರುವಂಥದ್ದು, ಜೊತೆಗೆ ಗಾಂಜಾ ಸಪ್ಲೈ ಆಗಿರುವಂಥದ್ದು, ಎಲ್ಲ ಫೆಸಿಲಿಟಿಗಳು ಸಿಕ್ಕಿದ್ದು ಹೇಗೆ, ಇದರ ಬಗ್ಗೆ ವಿವರಣೆ ಕೊಡಿ, ಈ ಬಗ್ಗೆ ಉತ್ತರ ಕೊಡಿ ಅಂತ ಅವರು ಜೈಲಾಧಿಕಾರಿಗಳಿಗೆ ಈ ಬಗ್ಗೆ ವರದಿ ಕೊಡುವಂತೆ ಕೇಳಿದ್ದಾರೆ. ಹೀಗಾಗಿ ಜೈಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಜೊತೆಗೆ ಎಲ್ಲ ಜೈಲುಗಳಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರು ಈಗಲಾದರೂ ಕಠಿಣ ಕ್ರಮಕ್ಕೆ ಮುಂದಾಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಇರುವಂತಹ ಉಪ ಕಾರಾಗೃಹ ಏನಿದೆ, ಇಲ್ಲಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದರು. ಅವರು ಭೇಟಿ ಕೊಟ್ಟು ಆಗ ತಾನೇ ಹೊರ ಬಂದಿದ್ದರು. ಕೇವಲ 3 ದಿನ ಆಗಿತ್ತು, ಆಗಲೇ ಈ ಘಟನೆ ಬೆಳಕಿಗೆ ಬಂದಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಕೊಡಿ ಅಂತ ಕೇಳಿದ್ದಾರೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಯಾವ ರೀತಿಯಾಗಿ ವರದಿ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಮುಂದೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಡಿಜಿಪಿ ಅವರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಅದರಲ್ಲೂ ಈ ವಿಚಾರ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕೊಲೆ ಆರೋಪಿಗಳು ಇವರೆಲ್ಲರೂ ಕೂಡ ಆದರೂ ಆರಾಮಾಗಿ ಕ್ಯಾರಂ ಬೋರ್ಡ್ ಆಡಿಕೊಂಡು ಒಳಗಡೆ ಸಿಗುವ ಎಲ್ಲ ಫೆಸಿಲಿಟಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಹುಬ್ಬಳ್ಳಿ ಕಾರಾಗೃಹಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಜೈಲು ಉತ್ತರ ವಲಯ ಡಿಐಜಿ ಟಿ.ಪಿ. ಶೇಷ ಅವರು ಭೇಟಿ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿ ಉಪ ಕಾರಾಗೃಹಕ್ಕೆ ಭೇಟಿ ನೀಡಲಿದ್ದಾರೆ ಟಿ.ಪಿ. ಶೇಷ ಅವರು. ಘಟನೆ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಡಿಐಜಿ ಆಗಮಿಸ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ ಡಿಐಜಿ ಟಿ.ಪಿ. ಶೇಷ ಅವರು. ಇನ್ನು ಈ ಬಗ್ಗೆ ಅಧಿಕಾರಿಗಳು ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಜೊತೆಗೆ ಇನ್ನು ಮುಂದಾದರೂ ಕೂಡ ಜೈಲಿನಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯ ಇದೆಲ್ಲದಕ್ಕೂ ಕಡಿವಾಣ ಬೀಳುತ್ತಾ? ಯಾಕಂದರೆ ಇದು ಪೊಲೀಸ್ ಅಧಿಕಾರಿಗಳ ಒಂದು ಕಾರ್ಯಕ್ಷಮತೆ ಬಗ್ಗೆನೇ ಪ್ರಶ್ನೆ ಹುಟ್ಟಾಕತ್ತೆ. ಜೈಲಿನ ಒಳಗಡೆ ರೆಸಾರ್ಟ್ನಂತಹ ವಾತಾವರಣ ಇದೆ ಅಂತಂದರೆ ಸಪ್ಲೈಯರ್ಗಳು ಯಾರು? ಹಾಗಾದರೆ ಜೈಲಾಧಿಕಾರಿಗಳೇ ಸಪ್ಲೈಯರ್ಗಳ? ಇವರಿಗೆ ಒಳಗಡೆ ಏನು ಫೆಸಿಲಿಟಿ ಬೇಕು ಇದೆಲ್ಲ ಸಪ್ಲೈ ಮಾಡೋರು ಜೈಲಾಧಿಕಾರಿಗಳೇನ? ಯಾಕಂದರೆ ಜೈಲಾಧಿಕಾರಿಗಳಿಗೆ ಗೊತ್ತಿಲ್ಲದೆ ಇದ್ಯಾವುದೂ ನಡೆಯಲ್ಲ. ಒಳಗಡೆ ಒಂದು ನೊಣ ಕೂಡ ಹೋಗೋದಕ್ಕಾಗಲ್ಲ. ಆದರೆ ಗಾಂಜಾ, ಡ್ರಗ್ಸು, ಎಣ್ಣೆ ಇದೆಲ್ಲ ಸಿಗುತ್ತೆ ಒಳಗಡೆ ಅಂತಂದರೆ ಎಷ್ಟರ ಮಟ್ಟಿಗೆ ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ ಕೈದಿಗಳು, ಆರೋಪಿಗಳು ಅನ್ನುವಂಥದ್ದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಸಹಜವಾಗಿ ಇದು ಆಕ್ರೋಶಕ್ಕೂ ಕಾರಣ ಆಗುತ್ತೆ. ಯಾರು ಹೊರಗಡೆ ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ, ಸಮಾಜದಲ್ಲಿ ಬದುಕೋದಕ್ಕೆ ಅರ್ಹತೆ ಇಲ್ಲದವರಾಗಿದ್ದಾರೆ, ಅಂಥವರಿಗೆಲ್ಲ ಫೆಸಿಲಿಟಿಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಈ ರೀತಿ ರಾಜ್ಯಾತಿಥ್ಯ ಪ್ರಕರಣಗಳು ಬೆಳಕಿಗೆ ಬರುತ್ತೆ, ಅದಾದ ನಂತರ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ. ಈ ಪ್ರಕರಣದಲ್ಲೂ ಕೂಡ ಈಗ ಯಾವಾಗ ಹೊರಗಡೆ ಬಂತು ಆಗ ಎಚ್ಚೆತ್ಕೊಳ್ತಾ ಇದ್ದಾರೆ. ಡಿಐಜಿ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ? ಮುಂದಾದರೂ ಈ ರೀತಿ ಘಟನಾವಳಿಗಳು ನಡೆಯದಂತೆ ಕ್ರಮ ಕೈಗೊಂಡು ನಾವು ಸಪ್ಲೈಯರ್ಗಳಲ್ಲ ಅಂತನಾದರೂ ಅಧಿಕಾರಿಗಳು ಪ್ರೂವ್ ಮಾಡ್ತಾರಾ ಹೇಗೆ ಅಂತ? ಸಂತೋಷ್, ಈ ಸಂಪೂರ್ಣಗೆ ಗೃಹ ಸಚಿವರೇ ಯಾರು ಇದರಲ್ಲಿ ತಪ್ಪಿಸಿದಾರೆ ಅವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದು ಒಂದ್ ಕಡೆ ಇದೆಲ್ಲ ಘಟನೆಗಳನ್ನ ನೋಡಿದಾಗ ಇಲ್ಲಂದ್ರೆ ಬೇಲಿಯ ಎದ್ದು ಇಲ್ಲಂದ್ರೆ ಫಲ ಮೈತಾ ಅಂತ ಸಾಕಷ್ಟು ಇವತ್ತು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಜೈಲಾಧಿಕಾರಿಗಳ ಗಮನಕ್ಕೆ ಇಲ್ಲದೆ
ಇಷ್ಟೊಂದು ರಾಜ್ಯತಿತ್ಯ ನಡೆದಂತಹ ಉದಾಹರಣೆಗಳಿಲ್ಲ. ಯಾಕಂದ್ರೆ ಈ ಹಿಂದ್ಗಡೆ ನೋಡಬೇಕಂತಂದ್ರೆ ಬೆಂಗಳೂರು ಇರ್ಬೋದು ಮತ್ತು ಕಲಬುರಗಿ ಇರ್ಬೋದು, ಅಲ್ಲಿ ಕಾರಾಗೃಹಗಳಲ್ಲಿ ಆದಂತಹ ಘಟನೆಗಳು ಬೆಳಕಿಗೆ ಬೆಳಕಿಗೆ ನಂತರ ಇದಕ್ಕೆ ಒಂದೆಲ್ಲವೂ ಸಹ ಇಲ್ಲದ್ರೆ ಕಡಿವಾಣ ಹಾಕ್ಬೇಕು ಅಂತೇಳಿ ಈ ಒಂದು ಹುದ್ದೆಗೆ ಡಿಜಿಪಿ ಅಲೋಕ್ ಕುಮಾರ್ ಅವ್ರನ್ನ ಇಲ್ಲದ್ರೆ ಸರ್ಕಾರ ನೇಮಕ ಮಾಡ್ತು. ಅವ್ರನ್ನ ನೇಮಕ ಮಾಡಿದ ನಂತರ ಇಲ್ಲದ್ರೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಬಂದ್ರು ಮತ್ತು ಇಂತಹ ಪ್ರಕರಣಗಳ ಏನಿಗೆ ಎಲ್ಲವನ್ನೂ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲಾ ಜೈಲುಗಳಿಗೆ ಕಡಿವಾಣ ಹಾಕಿದ್ರು, ಆದ್ರೆ ಹುಬ್ಬಳ್ಳಿಯ ಒಂದು ಉಪಕಾರಕರಿಗೆ ಇಲ್ಲದ್ರೆ ಕಡಿವಾಣ ಹಾಕ್ಲಿಲ್ಲ. ಯಾಕಂದ್ರೆ ಇಲ್ಲಿ ಜೈಲಾಧಿಕಾರಿಗಳು ಮತ್ತು ಇರುವಂತಹ ಸಿಬ್ಬಂದಿಗಳ ಒಂದು ಸಮ್ಮುಖದಲ್ಲೇ ಒಂದು ಅವರ ಅಧೀನದಲ್ಲೇ ಈ ಒಂದು ಘಟನೆ ನಡೆದಿದೆಯಾ ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಉದ್ಭವಗಳಿಗೆ ಕಾರಣ ಏನಂತಂದ್ರೆ, ಇಷ್ಟೊಂದು ರಾಜಾರೋಷವಾಗಿ ಮೊಬೈಲ್ಗಳನ್ನ ಬಳಕೆ ಮಾಡ್ತಾರೆ, ಗಾಂಜಾಗಳನ್ನ ಬಳಕೆ ಮಾಡ್ತಾರೆ ಮತ್ತು ತಮಗೆ ಯಾವ ಅಡಿಗೆ ಬೇಕೋ ಅಂತಹ ಅಡಿಗೆಯನ್ನ ಇಲ್ಲಿ ಅಂದರೆ ಮಾಡಿಕೊಳ್ಳಲು ಎಲ್ಲಾ ವ್ಯವಸ್ಥೆಯನ್ನ ಈ ಒಂದು 17 ಜನ ಆರೋಪಿಗಳು ಮಾಡಿ ಇಟ್ಟುಕೊಂಡಿದ್ದಾರೆ. ಇದನ್ನೆಲ್ಲವನ್ನು ನೋಡ್ಬೇಕಂತಂದ್ರೆ ಇದಕ್ಕೆ ಜೈಲಾಧಿಕಾರಿಗಳೇ ಸಾಥ್ ನೀಡ್ತಿದ್ದಾರೆ ಅಂತೇಳಿ ಈಗಾಗಲೇ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಸಂಪೂರ್ಣವಾದಂತಹ ಒಂದು ವರದಿಯನ್ನ ನೀಡುವಂತೆ ಈಗಾಗಲೇ ಅಂತಂದ್ರೆ ಡಿಐಜಿ ಜೈಲು ಉತ್ತರ ವಲಯ ಡಿಐಜಿ ಟಿ.ಪಿ. ಶೇಷಾ ಅವರಿಗೆ ಒಂದು ಆದೇಶವನ್ನ ಮಾಡಿದ್ರೆ, ಮಧ್ಯಾಹ್ನದ ಸುಮಾರಿಗೆ ಇಲ್ಲಿ ಅಂತಂದ್ರೆ ಟಿ.ಪಿ. ಶೇಷಾ ಅವರು ಹುಬ್ಬಳ್ಳಿಯ ಒಂದು ಉಪಕಾರಾಗೃಹಕ್ಕೆ ಭೇಟಿ ನೀಡಿ ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಿದರೆ, ಅದರ ಜೊತೆಗೆ ಈಗಾಗಲೇ ಅಂತಂದ್ರೆ ಈ ಒಂದು ಉಪಕಾರಾಗೃಹಕ್ಕೆ ಒಂದು ರಾಜ್ಯರೀತ್ಯ ಸಂಬಂಧಪಟ್ಟಂಗೆ ಈ ಉಪಕಾರಾಗೃಹಕ್ಕೆ ಮಹದೇವ್ ನಾಯಕ್ ಅನ್ನೋರು ಭೇಟಿ ನೀಡಿದ್ರೆ, ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹದ ಒಂದು ಅಧೀಕ್ಷಕರು ಭೇಟಿ ನೀಡಿ ಒಂದು ಸಿಬ್ಬಂದಿಯಿಂದ ಒಂದು ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.